ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವ ನಟಿ ಪವಿತ್ರ ಗೌಡ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಒಮ್ಮೆ ಜಾಮೀನು ಪಡೆದು ಹೊರಗೆ ಬಂದರೂ ಕೂಡ ಪವಿತ್ರ ಗೌಡ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಕಂಬಿ ಎಣಿಸುವಂತಾಗಿದೆ. ಅವರ ಕುರಿತು ಮತ್ತೊಂದು ಶಾಕಿಂಗ್ ಅಪ್ಡೇಟ್ ಬಂದಿದೆ. ಈ ವಿಷಯ ಕೇಳಿ ಪವಿತ್ರ ಗೌಡ ಮಗಳು ಖುಷಿ ಗೌಡ ಕಣ್ಣೀರು ಹಾಕಿದ್ದಾರೆ. ಹಾಗಾದರೆ ಆಗಿದ್ದೇನು ನೋಡೋಣ ಬನ್ನಿ. ಆರೋಪಿ ಪವಿತ್ರ ಗೌಡಗೆ 1 ವರ್ಷ ಜೈಲೂಟ ಗ್ಯಾರಂಟಿ ಎನ್ನಲಾಗುತ್ತಿದೆ. ಹಾವೇರಿಯಲ್ಲಿ ಪವಿತ್ರ ಗೌಡ ಪರ ವಕೀಲ ಹೇಳಿಕೆ ಕೊಟ್ಟಿದ್ದು ಶಾಕಿಂಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಬಹಳಷ್ಟು ಕಿತಾಪತಿ ಮಾಡಿದ್ದಾರೆ. 2 ಗಾಡಿಗಳಲ್ಲಿ ಕೂದಲು ವಶಕ್ಕೆ ಪಡೆದಿರುವುದಾಗಿ ಹೇಳಿದ್ದರು. ಮೊದಲು FSLಗೆ ಕಳುಹಿಸಿದ್ದರು. ಈಗ ರಿಪೋರ್ಟ್ ಬಂದಿದೆ. ರಿಪೋರ್ಟ್ನಲ್ಲಿ ಇದು ಮಹಿಳೆಯ ಕೂದಲು ಅಂತ ಬಂದಿದೆ. ಐಒ ಅದನ್ನು ಪವಿತ್ರ ಗೌಡನ ಕೂದಲು ಅಂತ ಹೇಳ್ತಿದ್ದಾರೆ ಎಂದಿದ್ದಾರೆ. ಈ ಕೇಸ್ ಈಗಾಗಲೇ ದಾರಿ ತಪ್ಪಿದೆ. ಅದನ್ನು ನಾವು ಅದರ ದಾರಿಗೆ ಬಿಡ್ತೀವಿ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿದ್ದು ಅದು ನ್ಯಾಯಾಧೀಶರ ಆದೇಶ ಎಂದಿದ್ದಾರೆ. ಜಾಮೀನು ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ಕನಿಷ್ಠ 1 ವರ್ಷ ಆಗಬಹುದು ಎಂದಿದ್ದಾರೆ. ಈ ಸುದ್ದಿ ಕೇಳಿ ಪವಿತ್ರ ಗೌಡ ಮಗಳು ಕಣ್ಣೀರಿಟ್ಟಿದ್ದು ಅಮ್ಮನನ್ನು ಯಾವಾಗ ನೋಡ್ತೀನೋ ಅಂತ ಕಾಯುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.